ದ್ವೇಷದ ರಾಜಕಾರಣ ಮಾಡ್ತಾವ್ರು ಬಿಜೆಪಿಯವರು. ಅವ್ರೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ, ಕೆಪಿಸಿಸಿ ಅಧ್ಯಕ್ಷ, ಅವ್ರೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರಲಿಲ್ಲ. ನಾನು ಅಡ್ವರ್ಟೈಸ್ಮೆಂಟ್ ನಮ್ಮ ಕೆಪಿಸಿಯಿಂದ ಕೊಟ್ಟಿದ್ದು ಏನು ಯತ್ನಾಳ್ ಹಾಕಿದ್ದಾನೆ ಮತ್ತು ಪೇಪರ್ ಏನ್ ಬಂದಿದೆ ಅದನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ನಮ್ಮೇಲೆ ಕೇಸ್ ಹಾಕಿ ನಾವು ಕೋರ್ಟ್ಗೆ ಹೋಗ್ಲಿಲ್ವಾ? ಅದನ್ನ ಏನ್ ಕರೀತಾರೆ? ಏನಾಗಿತ್ತು? ವಿಜೇಂದ್ರನ್ಗೆ ಏನ್ ಕಾಮನ್ ಸೆನ್ಸ್ ಇರಲಿಲ್ವಾ ಕೇಸ್ ಹಾಕ್ಸಕ್ಕೆ? ಅವ್ರ್ಯಾರು MLC ಕೈಲಿ, ಅಡ್ವೊಕೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೈಲಿ ಎಲ್ಲ ಕೇಸ್ ಹಾಕ್ಸಿ ಬಂದು ಕೂತ್ಕೊಂಡಿದ್ದ. ಆಗೇನಾಯ್ತು? ಆದ್ರೆ ನಾವಂತ ನೀಚಿ ರಾಜಕಾರಣ ನಾವು ಮಾಡುದಿಲ್ಲ. ಹೌದು, ನಾವು ನಮ್ಮ ಸಮಾಜ, ನಾವು ಏನೇ ಹೇಳಿದ್ರು ಕೂಡ, ವಿಶ್ವಮಾನವರಾದ್ರೂ ಕೂಡ ನಾನು ನಮ್ಮ ಸಮಾಜದಲ್ಲಿ ಯಾಕೆ ಈ ರೀತಿ ವೋಟಿಂಗ್ ಆಗಿದೆ ಅನ್ನೋದು ದೊಡ್ಡ ಚರ್ಚೆ ಬಂತು. ಬಟ್ ನನಗೆ ಸೋತಿದ್ದೀವಿ, ಸೋಲ್ ಒಪ್ಕೊಳ್ತೀವಿ. ಬಟ್ ಇದೇನು ರಾಜಕಾರಣದಲ್ಲಿ ಇವೆಲ್ಲ ನಡೆದೀಗ ಚರ್ರಾಯ ಸ್ವಾಮಿ, ಬಾಲಕೃಷ್ಣ, ನಮ್ಮ ಶ್ರೀರಂಗಪಟ್ಟಣ ಅವರೆಲ್ಲ 55,000 ಸೋತಿದ್ರು. ಈಗ ತಿರ್ಗಿ ಅವರೆಲ್ಲ ವಾಪಸ್ಸು ಗೆದ್ರು. ಹಂಗೆ ಇವೆಲ್ಲ ಪರ್ಮನೆಂಟ್ ಏನಿಲ್ಲ. ಇವೆಲ್ಲ ಸೋಲು ಗೆಲುವು ಇದ್ದೇ ಇರ್ತದೆ. 6 ತಿಂಗಳಿಗೆ ಎಲ್ಲ ಚೇಂಜ್ ಆಗ್ತದೆ. ಜನರ ಭಾವನೆ ಚೇಂಜ್ ಆಗ್ತದೆ, ಕೆಲಸ ಕಾರ್ಯಗಳು ಚೇಂಜ್ ಆಗ್ತದೆ. ಇವೆಲ್ಲ ಏನು ಪರ್ಮನೆಂಟ್ ಇದೆ. ನಾವು ಹಿಂದೆ ಬರೀ ಒಂದೇ ಸೀಟ್ ಗೆದ್ದಿದ್ರು ಸುರೇಶ್ ಅವರು, ಈಗ 9 ಸೀಟ್ ಗೆದ್ದಿದ್ದಾರೆ. ಇನ್ನ 4-5 ಸೀಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. ಸೊ ಅದರಿಂದ ನಮ್ಮ ಕಾರ್ಯಕರ್ತರಿಗೆ ಏನು ಚಿಂತೆ ಮಾಡೋದು ಬೇಡ. ಐ ಆಮ್ ಟೆಲಿಂಗ್ ಯು, ನನಗೆ ನಂಬಿಕೆ ಇದೆ 2028ಕ್ಕೆ ಕಾಂಗ್ರೆಸ್ ಸರ್ಕಾರನ ವಾಪಸ್ ತರ್ತೀನಿ. ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಅಂಡ್ ನಾವೆಲ್ಲ ಸೇರಿ ಒಟ್ಟಿಗೆ, ನಾನು, ಸಿದ್ದರಾಮಯ್ಯನವರು ಮತ್ತು ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ ಬೆಳಗ್ಗೆ ಸಾಯಂಕಾಲ ದುಡಿದು ಈ ಸರ್ಕಾರ ಬರ್ತದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.